ನನ್ನ ಟೆಕ್ ಗುರುಗಳಿಗೂ ನಮಸ್ಕಾರ. ಸೊ ಇವತ್ತು ನೀವು ನೋಡ್ತಾ ಇರಬಹುದು ನಂತರ DSLR ಒಂದು ಕ್ಯಾಮ್ರಾನ ಅನ್ಬಾಕ್ಸಿಂಗ್ ಮತ್ತೆ ರಿವ್ಯೂ ಮಾಡ್ತಾ ಇದೀನಿ. ಸೊ ಯಾವ್ದಪ್ಪ ಅದು ಅಂತಂದ್ರೆ DSLR EOS ನ ಒಂದು 1500D ಈ ಒಂದು ಮಾಡೆಲ್ ನಂಬರ್ ನ ಒಂದು ಕ್ಯಾಮ್ರಾನ ಅನ್ಬಾಕ್ಸ್ ಮತ್ತೆ ರಿವ್ಯೂ ಮಾಡ್ತಾ ಇದೀನಿ. ಸೊ ಈ ಒಂದು ಕ್ಯಾಮ್ರಾ ನಾನು ಪರ್ಚೇಸ್ ಮಾಡಿದಂಥದ್ದು ಫ್ಲಿಪ್ಕಾರ್ಟ್ ನಲ್ಲಿ. ಸೊ ಅಟ್ ಪ್ರೆಸೆಂಟ್ ಇವಾಗ ಪ್ರೈಸ್ ಎಷ್ಟಪ್ಪ ಇದೆ ಅಂತಂದ್ರೆ 40,000 ರೂಪಾಯಿ ಇದೆ. ಸೊ ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿದ್ರೆ 37,000 ರೇಂಜಲ್ಲಿ ನಿಮಗೆಲ್ಲ ಈ ಕ್ಯಾಮ್ರಾ ಆರಾಮ್ಸಾಗಿ ಪರ್ಚೇಸ್ ಮಾಡ್ಬೋದು. ಸೊ ಈ ಒಂದು ಕ್ಯಾಮ್ರಾನ 38,000 ಕೊಟ್ಟು ಪರ್ಚೇಸ್ ಮಾಡ್ಬೋದಾ ಇಲ್ವಾ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಚಾನಲ್ ಯಾರಾದ್ರೂ ಹೊಸವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಮ್ಮ SM ಟೆಕ್ನಿಕ್ ಕಡೆ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ಕ್ಯಾಮ್ರಾನ ರಿವ್ಯೂ ಮತ್ತೆ ಅನ್ಬಾಕ್ಸ್ ಮಾಡ್ತಾ ಇರುವಂಥದ್ದು. ಸೊ ಎಕ್ಸ್ಪೆನ್ಸಿವ್ ಅಂತಾನೆ ಕೂಡ ಹೇಳ್ಬೋದು. ಸೊ ಅದಕ್ಕೆ ಮುಂಚೆ ಇನ್ನೂ ಎಕ್ಸ್ಪೆನ್ಸಿವ್ ಫೋನ್ಸ್ಗಳನ್ನ ಅನ್ಬಾಕ್ಸ್ ಮಾಡಿದ್ದೀನಿ, ಫಸ್ಟ್ ಟೈಮ್ ಕ್ಯಾಮ್ರಾ ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು. ಸೊ ಇದಕ್ಕೆ ನಾನು ಜಾಸ್ತಿ ಟಾರ್ಗೆಟ್ ಏನು ಲೈಕ್ ಇಡಲ್ಲ. ಸೊ 15 ಲೈಕ್ಸ್ ನಾನು ಟಾರ್ಗೆಟ್ ಕೊಡ್ತೀನಿ. ಸೊ ಇದು ಕಂಪ್ಲೀಟ್ ಮಾಡಿಸ್ಕೊಡಿ. ಮತ್ತೆ ವಿಡಿಯೋ ಮುಗಿದ್ ನೋಡಾದ್ಮೇಲೆ ಸೊ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಗೈಸ್. ಓಕೆ, ಈ ಒಂದು ಕ್ಯಾಮ್ರಾನ ಅನ್ಬಾಕ್ಸಿಂಗ್ ಮತ್ತೆ ರಿವ್ಯೂ ಮಾಡೋಣ. ಈ ಬಾಕ್ಸ್ ನೋಡ್ಬೇಕು. ಸೊ ಬಾಕ್ಸ್ ಏನಪ್ಪ ನೋಡಿದ್ರೆ Canon 1500D. ಸೊ ಒಂದು ಬಾಕ್ಸ್ ಇದು. ಸೊ ಒಂದು ಪ್ರೀಮಿಯಂ ಬಾಕ್ಸ್ ಅಂತಾನೆ ಕೂಡ ಹೇಳ್ಬೋದು. ಡೈರೆಕ್ಟ್ ಆಗಿ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಏನು ಸಿಗಲ್ಲ. ಡೈರೆಕ್ಟ್ ಆಗಿ ನಿಮ್ಗೆ ಯೂಸರ್ ಮ್ಯಾನ್ಯಲ್, ಕ್ವಿಸ್ಟಾ ಕಾರ್ಡು, ಮತ್ತೆ ವಾರಂಟಿ ರಿಜಿಸ್ಟರ್ ಕಾರ್ಡು, ಮತ್ತೆ ಗೈಡೆನ್ಸ್ ಕಾರ್ಡ್ ಎಲ್ಲ ಇರುತ್ತೆ. ಸೊ ಅದು ನಿಮ್ಗೆ ಡೈರೆಕ್ಟ್ ಆಗಿ ಕಾಣಿಸುತ್ತೆ. ಅದಾದ್ಮೇಲೆ ನಿಮ್ಗೆ ಏನಪ್ಪ ಸಿಗುತ್ತೆ ಅಂತಂದ್ರೆ ನಿಮ್ಗೆ ಒಂದು ಸ್ಟಿಪ್ ಸಿಗುತ್ತೆ. ಸೊ ಸ್ಟಿಪ್ಸ್ ಅಂತ ಗೊತ್ತಿರ್ಬೋದಲ್ವ ನಿಮ್ಗೆ. ಸೊ ಒಂದು ಬ್ಯಾಂಡ್ ಟೇಪ್ ಅಲ್ಲಿ ಹಾಕೊಳ್ತಾರಲ್ಲ, ಸೊ ಕ್ಯಾಮ್ರಾ ಜಾರದಲ್ಲಿ ಬಿದೋಗ್ಬಾರ್ದು ಅಂತ. ಸೊ ಯಾವುದೆಷ್ಟಕ್ಕೋಸ್ಕರ ಸೇಫ್ಟಿಯಿಂದ ಕೊಟ್ಟಿರ್ತಾರೆ ಅದು. ಸೊ ಒಂದು ಕ್ವಾಲಿಟಿ ಸ್ಟಿಪ್ ಅಂತಾನೆ ಕೂಡ ಹೇಳ್ಬೋದು. ಅದಲ್ಲ ನಿಮ್ಗೆ ಕ್ಯಾಮರಾದ ಒಂದು ಬ್ಯಾಟ್ರಿನ ಚಾರ್ಜ್ ಮಾಡ್ಲಿಕ್ಕೆ ಒಂದು ಅಡಾಪ್ಟರ್ ಟೈಪ್ ಕೊಟ್ಟಿರ್ತಾರೆ. ಸೊ ಈ ಒಂದು ಅಡಾಪ್ಟರ್ ಬಂದು ಒಂದು ಕ್ವಾಲಿಟಿ ಅಡಾಪ್ಟರ್ ಅಂತಾನೆ ಕೂಡ ಹೇಳ್ಬೋದು. ಅದಾದ್ಮೇಲೆ ನಿಮಗೆ ಒಂದು ಕೇಬಲ್ ನೀಡಿದ್ದಾರೆ ಚಾರ್ಜಿಂಗ್ ಪೋರ್ಟ್ಗೆ ಕನೆಕ್ಟ್ ಮಾಡಿ ಬ್ಯಾಟ್ರಿನ ಚಾರ್ಜ್ ಮಾಡ್ಲಿಕ್ಕೆ ಅಂತ. ಸೊ ಇದು ಒಂದು ಕ್ವಾಲಿಟಿಯ ಚಾರ್ಜಿಂಗ್ ಕೇಬಲ್ ಅಂತಾನೆ ಕೂಡ ಹೇಳ್ಬೋದು. ಮತ್ತೆ 860 mAh ಕೆಪಾಸಿಟಿ ಒಂದು ಬ್ಯಾಟ್ರಿ ನೀಡಿದ್ದಾರೆ. ಸೊ ಕೆನಾನ್ ಅವರು ಒಂದು ಕ್ವಾಲಿಟಿಯ ಒಂದು ಬ್ಯಾಟ್ರಿ ಅಂತಾನೆ ಕೂಡ ಹೇಳ್ಬೋದು. ಮತ್ತೆ ಒಂದು ಇದರಲ್ಲೇ ಕೊಟ್ಟಿರ್ತಕ್ಕಂಥದ್ದು ಒಂದು ಝೂಮಿಂಗ್ ಲೆನ್ಸ್ ನ ನೀಡಿದ್ದಾರೆ. ಅದಾದ್ಮೇಲೆ ಡೈರೆಕ್ಟ್ ಆಗಿ ನೋಡಿದ್ರೆ ನಿಮ್ಗೆ ಕ್ಯಾಮರಾ ಬಾಡಿ. ಸೊ ಇದೇನಿದೆ ಇದೇ ರೀತಿಯಾಗಿ ಒಂದು ಕ್ಯಾಮರಾ ಮತ್ತೆ ಒಂದು ಬಾಕ್ಸ್ ಅಲ್ಲಿ ಏನಿದೆ ಅದೇ ರೀತಿಯಾಗಿ ಇಷ್ಟು ಎಕ್ವಿಪ್ಮೆಂಟ್ ನೀಡಿದ್ದಾರೆ. ಇದಿಷ್ಟು ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ ಕೂಡ ಒಂದು ಕ್ವಾಲಿಟಿ ಮತ್ತೆ ವರ್ತಿ ಅಂತ ಕೂಡ ಅನ್ಸುತ್ತೆ. ಒಂದು ಕ್ವಾಲಿಟಿಯಾಗಿ ಬಿಲ್ಡ್ ಕೂಡ ಮಾಡಿದ್ದಾರೆ. ಸೊ ಮೊದಲನೇದಾಗಿ ಈ ಒಂದು ಕ್ಯಾಮರಾದ ಒಂದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಸೊ ನೀವು ನೋಡಬಹುದು ಒಂದು ಪ್ಲಾಸ್ಟಿಕ್ ನಿಂದ ಬಿಲ್ಡ್ ಆಗಿದೆ, ಒಂದು ಕ್ವಾಲಿಟಿಯಿಂದ ಬಿಲ್ಡ್ ಆಗಿದೆ ಅಂತ ಕೂಡ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಇಲ್ಲೊಂದು ಸ್ಟಿಫ್ನೆಸ್ ಆಗಿ ಇಟ್ಕೊಳ್ಳೋದಕ್ಕೆ ಒಂದು ಕ್ಯಾಮರಾ ಸೊ ಗ್ರಿಪ್ ಆಗಿ ನೀಡಿದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು. ಮತ್ತೆ ಈ ಒಂದು ಕ್ಯಾಮರಾದ ಡೈರೆಕ್ಟ್ ಆಗಿ ಬರ್ತೀನಿ. ಸೊ ಈ ಒಂದು ಬಾಡಿ ಬಗ್ಗೆ ಇರ್ತಕ್ಕಂಥ ಒಂದಷ್ಟು ಆಪ್ಷನ್ ಬಗ್ಗೆ ತಿಳಿಸ್ಕೊಡ್ಬೇಕು ನಾನು ಅಂತಂದ್ರೆ, ಸೊ ಡೈರೆಕ್ಟ್ ಆಗಿ ನೀವು ನೋಡಬಹುದು ಇರ್ತಕ್ಕಂಥ ಒಂದು ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂತಂದ್ರೆ LCD ಡಿಸ್ಪ್ಲೇ ನೀಡಿದ್ದಾರೆ. ಮತ್ತೆ ಜಾಸ್ತಿ ವೆಯ್ಟ್ ಏನಿಲ್ಲ. ಸೊ ಈ ಒಂದು ಕ್ಯಾಮರಾ ಬಂದು ನಿಮ್ಗೆ 427 ಗ್ರಾಮ್ ಒಂದು ವೆಯ್ಟ್ ಅನ್ನು ಒಳಗೊಂಡಿದೆ. ಸೊ ಕ್ಯಾಮರಾ ಬಾಡಿ ನಾನು ಹೇಳ್ತಾ ಇರುವಂತದ್ದು. ಸೊ 427 ಗ್ರಾಮ್ ಒಂದು ವೆಯ್ಟ್ ಅನ್ನು ಒಳಗೊಂಡಿದೆ. ಸೊ ಜಾಸ್ತಿ ವೆಯ್ಟ್ ಇಲ್ಲ, ಅರ್ಧ kg ವೆಯ್ಟ್ ಇದೆ ಈ ಒಂದು ಕ್ಯಾಮರಾ. ಸೊ ನೆಕ್ಸ್ಟ್ ಇಲ್ಲೇನು ಲೆನ್ಸ್ 18-55 mm ಒಂದು ಲೆನ್ಸ್ ನ ನೀಡಿದ್ದಾರೆ. ಸೊ ಈ ಒಂದು ಲೆನ್ಸ್ ನಲ್ಲಿ ತೆಗೆದಿರ್ತಕ್ಕಂಥ ಒಂದಷ್ಟು ಫೋಟೋಸ್ಗಳು ಮತ್ತೆ ಝೂಮ್ ವಿಡಿಯೋಗಳೆಲ್ಲ ನೋಡ್ಬೋದು ನೀವು. ಸೊ ಒಂದು ಕ್ವಾಲಿಟಿ ನೋಡಿ ಒಂದ್ ಸ್ವಲ್ಪ ಹಾಕ್ತೀನಿ ಯಾವ ರೀತಿ ಫೋಟೋಸ್ಗಳು ಮತ್ತೆ ವಿಡಿಯೋಸ್ಗಳು ಬರುತ್ತೆ ಅಂತ ನೀವೇ ಕೂಡ ಜಡ್ಜ್ ಮಾಡ್ಬೋದು. ಕ್ಯಾಮರಾದ ಒಂದು ಹೈಟ್ ಬಗ್ಗೆ ಮಾತಾಡ್ಬೇಕು ಅಂತಾರೆ. ಸೊ ಈ ಒಂದು ಕ್ಯಾಮರಾದ ಹೈಟ್ ಬಗ್ಗೆ ಮಾತಾಡ್ಬೇಕು ಅಂತಾರೆ 101 mm ನ ಒಂದು ಹೈಟ್ ಅನ್ನ ಒಳಗೊಂಡಿದೆ. ಮತ್ತೆ 129 mm ನ ಒಂದು ವಿಡ್ತ್ ಅನ್ನ ಒಳಗೊಂಡಿದೆ. ಮತ್ತೆ ಈ ಒಂದು ಕ್ಯಾಮರಾ ನಿಮ್ಗೆ 427 ಗ್ರಾಮ್ ನ ಒಂದು ವೆಯ್ಟ್ ಅನ್ನು ಒಳಗೊಂಡಿದೆ. ಸೊ ಒಂದು ಕ್ವಾಲಿಟಿಯ ಕ್ಯಾಮರಾ ಅಂತಾನೆ ಕೂಡ ಹೇಳ್ಬೋದು. ಸ್ಪೇಸ್ ಇದೆಲ್ಲ ಈ ಒಂದು ಬ್ಯಾಟ್ರಿ ಸ್ಪೇಸ್ ಹತ್ರ ನೀವು ಓಪನ್ ಮಾಡ್ತಾರೆ. ಸೊ ಇಲ್ಲೇನಿದೆ ಇದು ಬ್ಯಾಟ್ರಿ ಇದೆ. ಸೊ ಈ ಬ್ಯಾಟ್ರಿ ಅದೇ ಜಾಗದಲ್ಲಿ ಸೊ ಮೇಲ್ಗಡೆ ನೋಡ್ತಾ ಇರ್ಬೋದು ಇಲ್ಲಿ SD ಕಾರ್ಡ್ ನ ಸ್ಲಾಟ್ ಇದೆ. ಸೊ SD ಕಾರ್ಡ್ ಕೂಡ ಅಡಾಪ್ಟ್ ಮಾಡ್ಬೋದು. ಸೊ ಇದೊಂದು ಸೂಪರ್ ಅಂತಾನೆ ಕೂಡ ಹೇಳ್ಬೋದು. ಅದಾದ್ಮೇಲೆ ನಿಮ್ಗೆ ಇತ್ತಲ್ಲಿ ಇರ್ತಕ್ಕಂಥ ಒಂದಷ್ಟು ಪೋರ್ಟ್ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತಂದ್ರೆ, ಈ ಒಂದು ಪೋರ್ಟ್ಗಳು ಏನಪ್ಪಾ ಅಂತಂದ್ರೆ ಚಾರ್ಜಿಂಗ್ ಪೋರ್ಟ್ ನ ನೀಡಿದ್ದಾರೆ, HDMI ಕೇಬಲ್ HDMI ನ ಒಂದು ಪೋರ್ಟ್ ನ ನೀಡಿದ್ದಾರೆ, ಮತ್ತೆ ಒಂದು ಮೈಕ್ ಪೋರ್ಟ್ ನ ನೀಡಿದ್ದಾರೆ. ಸೊ ನೀವೇನಪ್ಪಾ ಅಂತಂದ್ರೆ ವಿಡಿಯೋಗ್ರಫಿಗೆ ಏನಾದ್ರು ಈ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಸೊ ಮೈಕ್ ನ ಮುಖಾಂತರ ಈ ಕ್ಯಾಮ್ರಾ ಕನೆಕ್ಟ್ ಮಾಡ್ಕೊಂಡು ಆರಾಮ್ಸಾಗಿ ನೀವು ವಿಡಿಯೋಗಳು ಕೂಡ ಶೂಟ್ ಮಾಡಬಹುದು. ಸೊ ಇದು DSLR ನ ಒಂದು ಕ್ಯಾಮರಾ. ಈ ಒಂದು ಕ್ಯಾಮರಾದಲ್ಲಿ ನಿಮ್ಗೆ ISO ನಿಮ್ಗೆ 6400 ರೇಟಿಂಗ್ ನೀಡುತ್ತೆ ಅಂತಂದ್ರೆ, ಈ ಒಂದು ಕ್ಯಾಮರಾದಲ್ಲಿ ನಿಮ್ಗೆ EPS ನಿಮ್ಗೆ 14 ನೀಡುತ್ತೆ. ಮತ್ತೆ ಈ ಒಂದು ಕ್ಯಾಮರಾದಲ್ಲಿ ಇರ್ತಕ್ಕಂಥ ಒಂದು ಫೀಚರ್ ಏನಪ್ಪಾ ಅಂತ ಇತ್ತಲ್ಲಿ ಇರ್ತಕ್ಕಂಥ ಒಂದು ಶಟರ್ ಕೌಂಟ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ, ಸೊ ನಿಮ್ಗೆ 1/4 ಅಂತ ಅಂದ್ರೆ ಸೊ 0.025 ಸೆಕೆಂಡ್ಸ್ ಪರ್ ಸೆಕೆಂಡ್ಸ್ ಅಲ್ಲಿ ಸೊ ಫೋಟೋಸ್ಗಳೆಲ್ಲ
ಕ್ಲಿಕ್ ಆಗುತ್ತೆ. ಸೊ ಈ ಒಂದು ಕ್ಯಾಮ್ರಾದಲ್ಲಿ ತೆಗೆದಿರ್ತಕ್ಕಂಥ ಒಂದಷ್ಟು ಫೋಟೋಸ್ಗಳು ನಾನು ತೋರಿಸ್ತೀನಿ ಕ್ಯಾಮ್ರಾದ. ಸೊ ಈ ಸೈಡ್ ಏನಾದ್ರೆ ಈ ಒಂದು ಡಿಸೈನ್ ನಲ್ಲಿ ಇರ್ತಕ್ಕಂಥ, ಸೊ ಬ್ಯಾಕ್ ಸೈಡ್ ಇರ್ತಕ್ಕಂಥ ಡಿಸೈನ್ ಏನೇನಿದೆ, ಏನೇನು ಆಪ್ಷನ್ ಇದೆ ಅಂತ ತಿಳಿಸ್ಕೊಡ್ತೀನಿ. ಇನ್ ಡೈರೆಕ್ಟ್ ಆಗಿ ಫ್ರಂಟ್ ಗೆ ಬಂತು ಅಂತಾರೆ. ಸೊ ನೋಡ್ಬೋದು ನೀವು ಇಲ್ಲಿ ಮಾಡೆಲ್ ನಂಬರ್ ನ ಮೆನ್ಷನ್ ಮಾಡಿದ್ದಾರೆ. ಸೊ ಡೈರೆಕ್ಟ್ ಆಗಿ ಕಾಣಿಸುತ್ತೆ ಯಾವ ಮಾಡಲ್ ಅಂತ. ಮತ್ತೆ ಇಲ್ಲಿ ಏನ್ ನೋಡ್ತಿದ್ರೆ ನೀವು, ಇದು ಲೆನ್ಸ್ ನ ರಿಮೂವ್ ಮಾಡ್ಲಿಕ್ಕೆ ಅಂತ ಈ ಒಂದು ಬಟನ್ ನ ಕೊಟ್ಟಿದ್ದಾರೆ. ಸೊ ನೀವು ಈ ರೀತಿ ಪ್ರೆಸ್ ನ ಮಾಡಿ ಲೆನ್ಸ್ ನ ಕೂಡ ರಿಮೂವ್ ಮಾಡಬಹುದು ನೀವು. ಕೆನಾನ್ ನ ಒಂದು ಕ್ಯಾಪ್ ನ ನೀಡಿದ್ರೆ, ಸೊ ಒಂದು ಕ್ವಾಲಿಟಿ ಕ್ಯಾಪ್ ಅಂತಾನೆ ಕೂಡ ಹೇಳ್ಬೋದು. ಸೊ ಗಮನಿಸಬೇಕು, ಡೈರೆಕ್ಟ್ ಆಗಿ ನೀವು ನೋಡ್ತಾ ಇರ್ಬೋದು. ಒಂದು ಮೊದಲನೇದಾಗಿ ಫ್ರಂಟ್ ಅಲ್ಲಿ ಏನ್ ನೋಡ್ತಿದ್ರೆ ನೀವು, ಇಲ್ಲಿ ಈ ಒಂದು ಸ್ಪೇಸ್ ಅಲ್ಲಿ ನಿಮ್ಗೆ ಒಂದು ಡಿಸ್ಪ್ಲೇ ನ ನೀಡಿದ್ದಾರೆ. ಸೊ ಈ ಒಂದು ಡಿಸ್ಪ್ಲೇ ಬಗ್ಗೆ ಮಾತಾಡ್ಬೇಕು ಅಂತಾರೆ, ಇದು LCD ಡಿಸ್ಪ್ಲೇ ಆಗಿದೆ ಅಂತಾರ. ಸೊ ಈ ಒಂದು ವ್ಯೂ ಫೈಂಡರ್ ನ ಮುಖಾಂತರ ನೀವು ಫೋಟೋ ಮುಂದೆ ಇರ್ತಕ್ಕಂಥ ಒಂದು ಫೋಟೋ ತೆಗಿಬೇಕು ಅಂದ್ರೆ ಈ ಒಂದು ವ್ಯೂ ಫೈಂಡರ್ ಮುಖಾಂತರ ನೀವು ನೋಡಬಹುದು. ಮತ್ತೆ ಇಲ್ಲೊಂದು ಝೂಮ್ ಔಟ್, ಝೂಮ್ ಇನ್ನೂ ಒಂದು ಆಪ್ಷನ್ ನೀಡಿದ್ದಾರೆ. ಸೊ ಇಲ್ಲಿ ಆನ್ ನ ಮಾಡ್ತು ಅಂದ್ರೆ ಡೈರೆಕ್ಟ್ ಆಗಿ ನೀವು ನೋಡಬಹುದು. ಸೊ ಆನ್ ನ ಮಾಡ್ತು ಅಂತಂದ್ರೆ ಕ್ಯಾಮ್ರಾ ಈ ರೀತಿಯಾಗಿ ಆನ್ ಆಗುತ್ತೆ. ಮತ್ತೆ ಇಲ್ಲಿ ಫೋಟೋಸ್ಗಳು ಏನಾದ್ರು ನೋಡ್ಬೇಕು ಅಂತಾರೆ, ಈ ತರ ಇಲ್ಲೊಂದು ಸೈಡ್ ಬಟನ್ ಇದೆಯಲ್ಲ, ಸೊ ಈ ಬಟನ್ ಪ್ರೆಸ್ ಮಾಡ್ತು ಅಂದ್ರೆ ತೆಗ್ದಿರ್ತಕ್ಕಂಥ ಫೋಟೋಸ್ಗಳು ಶೋ ಆಗುತ್ತೆ. ಶೋ ಆದ್ಮೇಲೆ ಏನಪ್ಪ ಮಾಡ್ಬೇಕು ಅಂತಾರೆ, ಡಿಲೀಟ್ ಮಾಡ್ಬೇಕು ಅಂದ್ರೆ ಈ ಒಂದು ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ AF ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ನ ಮಾಡಿ. ಸೊ ಎರೇಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಾರೆ, ಫೋಟೋಸ್ಗಳು ಎರೇಸ್ ಆಗುತ್ತೆ. ನೆಕ್ಸ್ಟ್ ಈ ಒಂದು ಫೋಟೋ ಝೂಮ್ ಇನ್ ಝೂಮ್ ಔಟ್ ಮಾಡಬೇಕು ಅಂತಂದ್ರೆ, ಸೊ ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ ರೈಟ್ ಸೈಡ್ ನಲ್ಲಿ ಸೊ ಪ್ಲಸ್ ಮೈನಸ್ ಇದೆಲ್ಲ ಈ ಒಂದು ಆಪ್ಷನ್ ಕ್ಲಿಕ್ ನ ಮಾಡ್ತು ಅಂತಂದ್ರೆ, ಸೊ ಫೋಟೋಸ್ಗಳು ಝೂಮ್ ಇನ್ ಮತ್ತೆ ಝೂಮ್ ಔಟ್ ಆಗುತ್ತೆ. ಅದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸೊ ಮೇಲ್ಗಡೆ ಏನಿದೆ ಇದು ಈ ಒಂದು ನಿಮ್ಗೆ, ಸೊ ನಿಮ್ಗೆ ಯಾವ್ಯಾವ ಮೂಡ್ ತಕ್ಕಂತೆ ನೀವು ಒಂದು ಫೋಟೋಸ್ಗಳನ್ನ ಅಥವಾ ವಿಡಿಯೋಸ್ಗಳನ್ನ ತೆಗಿತೀರಿ ಅಂತಂದ್ರೆ, ಸೊ ನಿಮ್ಗೆ ಯಾವ ಮೂಡ್ ಬೇಕು ಆ ಮೋಡ್ ನ ಮುಖಾಂತರ ನೀವು ಸೆಟ್ ನ ಮಾಡ್ಕೊಂಡು ಫೋಟೋಸ್ ಮತ್ತೆ ವಿಡಿಯೋಸ್ಗಳು ಶೂಟ್ ಮಾಡ್ಬೋದು. ಮತ್ತೆ ಇಲ್ಲೇನ್ ನೋಡ್ತಾ ಇದ್ರೆ ನೀವು, ಸೊ ಇದು ಫ್ಲಾಶ್ ಇದು. ಸೊ ಒಂದು ಲೆವೆಲ್ಗೆ ಚೆನ್ನಾಗಿದೆ. ಸೊ ಫ್ಲಾಶ್ ನೋಡ್ಬೋದು, ಸೊ ಒಳ್ಳೆ ಫ್ಲಾಶ್ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಏನಿದೆಯಲ್ಲ ಇದು ಶಟರ್ ಅಂತ. ಸೊ ಇದು ಪ್ರೆಸ್ ಮಾಡ್ತು ಅಂತಂದ್ರೆ ಫೋಟೋಸ್ಗಳನ್ನ ಕ್ಲಿಕ್ ಆಗುತ್ತೆ. ಸೊ ಈ ಒಂದು ಕ್ಲಿಕ್ ನ ಮುಖಾಂತರ ಒಂದು ಫೋಟೋಸ್ಗಳನ್ನ ತೆಗಿಬಹುದು. ನೆಕ್ಸ್ಟ್ ಇನ್ನೇನಪ್ಪ ಇದೆ ಅಂತಂದ್ರೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಈ ಒಂದು ಕ್ಯಾಮರಾದಲ್ಲಿ ನಿಮ್ಗೆ ಸೊ ಹಿಂದೆಗಡೆ ಒಂದು ಸ್ಟ್ಯಾಂಡ್ ಮೌಂಟಿಂಗ್ ನ ಒಂದು ಪೋರ್ಟ್ ನ ನೀಡಿದ್ದಾರೆ. ಸೊ ಏನಪ್ಪ ಇದು ಅಂತಂದ್ರೆ, ನೀವೇನಾದ್ರೂ ಟ್ರೈಪಾಡ್ ಅಥವಾ ವಿಡಿಯೋಸ್ಗಳು ಅಥವಾ ಫೋಟೋಗ್ರಾಫಿಗೆ ನೀವೇನಾದ್ರೂ ಟ್ರೈಪಾಡ್ ಅಥವಾ ಸ್ಟ್ಯಾಂಡ್ ಏನಾದ್ರು ಇತ್ತು ಅಂತಾರೆ, ಈ ರೀತಿಯಾಗಿ ಮೌಂಟ್ ನ ಮಾಡಿ ಫೋಟೋಸ್ಗಳು ಮತ್ತೆ ವಿಡಿಯೋಸ್ಗಳನ್ನೆಲ್ಲ ನೀವು ಶೂಟ್ ನ ಮಾಡ್ಬೋದು. ಮತ್ತು ಕ್ಯಾಮರಾದ ಫೋಟೋ ಮತ್ತೆ ವಿಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನೋಡಿ ಕೂಡ ಜಡ್ಜ್ಮೆಂಟ್ ಮಾಡ್ಬೋದು ನೀವು. ಡೈರೆಕ್ಟ್ ಆಗಿ ಫೋಟೋಗ್ರಾಫಿಗೆ ಬಂತು ಅಂತಂದ್ರೆ, ಸೊ ನೋಡ್ಬೋದು ನೀವು ಫೋಟೋಸ್ಗಳು ನೋಡಿ, ಕ್ಲಿಯರೆನ್ಸು ಮುಖದಲ್ಲಿ ನೋಡ್ತಾ ಇರ್ಬೋದು ನೀವು, ಕ್ಲಿಯರೆನ್ಸ್ ಎಲ್ಲ ಸಖತ್ತಾಗಿ ಬಂದಿದೆ. ಮತ್ತು ಫೋಕಸಿಂಗು ಕೂಡ ಅಬ್ಸರ್ವ್ ಮಾಡುತ್ತೆ ಯಾವುದೇ ಒಂದು ಆಬ್ಜೆಕ್ಟಲ್ಲಿದ್ರು ಕೂಡ. ಸೊ ಗ್ರೀನರಿಗಳೆಲ್ಲ ನೋಡ್ತಾ ಇರ್ಬೋದು, ಕಲರ್ ಎಲ್ಲ ನಾರ್ಮಲ್ ಯಾವ ರೀತಿಯಾಗಿದೆ. ಸೊ ವೆದರ್ ತಕ್ಕ ರೀತಿಯಲ್ಲಿ ಫೋಟೋಸ್ಗಳೆಲ್ಲ ಪ್ರೊಡ್ಯೂಸ್ ಮಾಡುತ್ತೆ, ಒಳ್ಳೊಳ್ಳೆ ಫೋಟೋಸ್ಗಳು ಪ್ರೊಡ್ಯೂಸ್ ಮಾಡುತ್ತೆ. ಫೋಕಸಿಂಗ್ ಮಾತ್ರ ಆಟೋ ಫೋಕಸಿಂಗ್ ಸೂಪರ್ ಆಗಿದೆ ಫೋಟೋ ತೆಗಿಬೇಕಾದ್ರೆ. ಸೊ ನೋಡ್ತಾ ಇರ್ಬೋದು ಒಂದಷ್ಟು ಫೋಟೋಸ್ಗಳು ಸ್ಯಾಂಪಲ್ಸ್ಗಳು ನೋಡಿ ಕೂಡ ಜಡ್ಜ್ ಮಾಡ್ಬೋದು. ಸೊ ಈಗ ಒಂದು ವಿಡಿಯೋ ಬರುತ್ತೆ, ಸೊ ವಿಡಿಯೋ ರಿಯಲ್ ಆಗಿ ಈ ಒಂದು Canon 1500D ನಲ್ಲಿ ಶೂಟ್ ಮಾಡುವಂಥದ್ದು. ಸೊ 108MP ರೆವಲ್ಯೂಷನ್ಲಿ ಈ ಲೆವೆಲ್ಗೆ ಒಂದು ವಿಡಿಯೋ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದು ಚೆನ್ನಾಗಿದೆ ಅಂತಲೂ ಕೊಡ್ಬೋದು, ಒಳ್ಳೆಯ ಕ್ವಾಲಿಟಿಯ ವಿಡಿಯೋ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಈ ಒಂದು ಕ್ಯಾಮರಾ. ಸೊ ನೋಡ್ಬೋದು, ಅವಾಗಲಿಂದ ಹೇಳ್ತಾನೆ ಇದೆ ಕ್ಯಾಮ್ರಾ ಕ್ವಾಲಿಟಿ ತೋರಿಸ್ತೀನಿ ಅಂತ ನೋಡಿ ಈ ಒಂದು ಕ್ಯಾಮ್ರಾ ಕ್ವಾಲಿಟಿಯನ್ನು ಜಡ್ಜ್ಮೆಂಟ್ ಮಾಡ್ಬೋದು ನೀವು. ಇದಿಷ್ಟು ಫೋಟೋ ಮತ್ತು ವಿಡಿಯೋ ಕ್ವಾಲಿಟಿ. ಸೊ ನಿಮ್ಗೆ ಏನು ಅನಿಸ್ತು ಅಂತ ಫೋಟೋ ವಿಡಿಯೋ ಕ್ವಾಲಿಟಿ ಬಗ್ಗೆ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಲೇಬೇಕು ಗೈಸ್, ನೀವು ಮಿಸ್ಸೇ ಮಾಡಬೇಡಿ. ಇಲ್ಲಿ ಇರ್ತಕ್ಕಂಥ ಒಂದಷ್ಟು ಈ ಒಂದು ಕ್ಯಾಮ್ರಾದಲ್ಲಿ ಆಟೋ ಫೋಕಸ್ ಸ್ವಲ್ಪ ಆಪ್ಟಿಮೈಸ್ ಆಗಿ ಆಗುತ್ತೆ. ಸೊ ಆಟೋ ಫೋಕಸ್, ಸೊ ಅದು ನನ್ಗೆ ಇಷ್ಟ ಆಯ್ತು ಅಂತಾನೆ ಕೂಡ ಹೇಳ್ಬೋದು. ವಿಡಿಯೋಗ್ರಫಿ ಬಂತು ಅಂತಾರೆ 108MP ಅಲ್ಲಿ ರೆವಲ್ಯೂಷನ್ 108MP 30p ನಲ್ಲಿ ಒಂದು ರೆವಲ್ಯೂಷನ್ ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಆಗುತ್ತೆ. ಫೋಟೋಸ್ ಕೂಡ ಒಳ್ಳೆ ಫೋಟೋಸ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಒಂದು ಫೋಟೋಸ್ಗಳು ನನ್ಗೆ ಇಷ್ಟ ಆಯ್ತು ಅಂತಾನೆ ಕೊಡಬಹುದು. ಒಂದು ಈಗ ಆರಾಮ್ಸ ನೀವು ಒಂದು 70,000-80,000 ಮೊಬೈಲ್ನಲ್ಲಿ ಸೊ ಯಾವ ರೀತಿಯಾಗಿ ಫೋಟೋಸ್ಗಳು ಪ್ರೊಡ್ಯೂಸ್ ಆಗುತ್ತೆ ಅದಕ್ಕಿಂತ ಒಂದು ಲೆವೆಲ್ ಚೆನ್ನಾಗಿ ಈ ಒಂದು ಕ್ಯಾಮರಾದಲ್ಲಿ ಫೋಟೋಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಸೊ ಇದು 860mAh ನ ಒಂದು ಕೆಪಾಸಿಟಿ ಬ್ಯಾಟರಿ ನೀಡಿದ್ದಾರೆ. ಸೊ ಒಂದು ಲಿಥಿಯಂ ನ ಬ್ಯಾಟರಿ ಅಂತಾನೆ ಕೂಡ ಹೇಳ್ಬೋದು. ಇರ್ತಕ್ಕಂಥ ಒಂದು ಫೀಚರ್ ಸೆನ್ಸರ್ ಯಾವ್ದಪ್ಪ ಅಂತಂದ್ರೆ, ಸೊ ಇದರಲ್ಲಿ ಇರ್ತಕ್ಕಂಥ ಒಂದು ಸೆನ್ಸರ್ ಯಾವ್ದಪ್ಪ ಅಂತಂದ್ರೆ CMO ಅಂತ ಒಂದು ಸೆನ್ಸರ್ ಅಳವಡಿಸಿದ್ದಾರೆ. ಸೊ ಒಂದು ಕ್ವಾಲಿಟಿಯ ಫೋಟೋಸ್ ಮತ್ತೆ ವಿಡಿಯೋಸ್ಗಳನ್ನು ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ನೀವೇನ್ ನೋಡ್ತಾ ಇದೀರಾ, ಈ ಒಂದು ಕ್ಯಾಮರಾ ಎಂಟ್ರಿ ಲೆವೆಲ್ ಫೋಟೋಗ್ರಫಿ ಮತ್ತೆ ಒಂದು ಲೆವೆಲ್ಗೆ ವಿಡಿಯೋಗ್ರಫಿ ಮಾಡ್ತಾ ಇದ್ದೀರಾ ಅಂತಂದ್ರೆ, ಸೊ ಬೇಸಿಕ್ ಆಗಿ ಈ ಒಂದು DSLR ಕ್ಯಾಮ್ರಾ ಕಮ್ಮಿ ಬಜೆಟ್ ಅಲ್ಲಿ ಏನಾದ್ರು ಪರ್ಚೇಸ್ ಮಾಡ್ಬೇಕು ಅಂತ ಹುಡುಕ್ತಾ ಇದ್ದೀರಾ ಅಂತಂದ್ರೆ ಈ ಒಂದು ಕ್ಯಾಮರಾ ಬೆಸ್ಟ್ ಆಪ್ಷನ್ ಆಗಬಹುದು. ಸೊ ಇದರಲ್ಲಿ ಇರ್ತಕ್ಕಂಥ ಒಂದು ಶಟರ್ ಕೌಂಟ್ ನಿಮ್ಗೆ ಆಲ್ರೆಡಿ ಹೇಳಿದೀನಿ.
ಸೊ 0.25 per seconds ಒಂದು ಫೋಟೋಸ್ ಪರ್ ಸೆಕೆಂಡ್ಸಲ್ಲಿ ಸೊ ಫೋಟೋಸ್ಗಳೆಲ್ಲ ಕ್ಲಿಕ್ ಆಗುತ್ತೆ, ಒಂದು ಕ್ವಾಲಿಟಿಯ ಫೋಟೋಸ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಒಳ್ಳೆ ರೇಟಿಂಗು ಕೂಡ ಇದೆ. ಸೊ 6400 ಚಿಲ್ಲರೆ ರೇಟಿಂಗ್ ಕೂಡ ಇದೆ. ಸೊ ಬೆಸ್ಟ್ ಆಪ್ಷನ್ ಆಗಬಹುದು. ಸೊ ಡಿಸ್ಪ್ಲೇ ಎಲ್ಲ ಅಷ್ಟೇ ಏನು ಡಿಫಿಕಲ್ಟ್ ಆಗಿಲ್ಲ. ಸೊ ಇದೇನು ವರ್ಕ್ ಮಾಡೋದೆಲ್ಲ ಸ್ವಲ್ಪ ಈಸಿಯಾಗಿ ಇದೆ, ಆರಾಮ್ಸೆ ವರ್ಕ್ ಕೂಡ ಮಾಡ್ಬೋದು. ಸೊ ಸೆಟ್ಟಿಂಗ್ಸ್ಗಳೆಲ್ಲ ಅಷ್ಟೇ ಕೂಡ ಆರಾಮ್ಸೆ ಕೂಡ ವರ್ಕ್ನ ಮಾಡ್ಬೋದು. ಸೊ ಒಳ್ಳೆ ಕ್ಯಾಮ್ರಾ ಅಂತಲೂ ಕೂಡ ಹೇಳ್ಬೋದು. ಸೊ ಒಂದು ಕಮ್ಮಿ ಬಜೆಟಲ್ಲಿ ಒಂದು ಒಳ್ಳೆ ಕ್ಯಾಮ್ರಾ ಹುಡ್ತಾ ಇದ್ದೀರಾ ಅಂತ ಇದು ಬೆಸ್ಟ್ ಆಪ್ಷನ್ ಆಗಬಹುದು ನನ್ನ ಪ್ರಕಾರ. ಸೊ ನಿಮ್ಗೆ ಈ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ Canon 1500D ಈ ಒಂದು ಕ್ಯಾಮ್ರಾ ರಿವ್ಯೂ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ಈ ಒಂದು ಕ್ಯಾಮ್ರಾ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋ ಏನಾದರೂ ಬೇಕು ಅಂತ ಅಂದರೆ ಸೊ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಒಬ್ಬರಾದ್ರೂ ಕಮೆಂಟ್ ಮಾಡಿದ್ರೆ ವಿಡಿಯೋ ಮಾಡೋಕೆ ನಾನು ಟ್ರೈ ಮಾಡ್ತೀನಿ. ಸೊ ಇದು ಫಸ್ಟ್ ಟೈಮ್ ನಮ್ಮ SM ಟೆಕ್ಕಿಂಗ್ ಯೂಟ್ಯೂಬ್ ಚಾನಲ್ ಕ್ಯಾಮ್ರಾ ಅನ್ಬಾಕ್ಸಿಂಗ್ ಮತ್ತೆ ರಿವ್ಯೂ ಮಾಡಿರುವಂಥದ್ದು. ಸೊ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ ಗೈಸ್. ಓಕೆ, ಸೊ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಸೊ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗ್ಬಿಡಿ SM ಟೆಕ್ಕಿಂಗ್ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ. ಸೊ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ, ಏನಾದರೂ ಸ್ಪೆಷಲ್ ಆಗಿರೋ ಬರ್ತೀನಿ. ಸೊ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.